ಮತ್ತು ಅಪ್ಪ ಅಂತ ಕರೆಯುವ ಅಮೃತ ಸದೃಶ್ಯವಾದಂತಹ ಶಬ್ದವನ್ನ ಹೇಳುವಲ್ಲಿ ವಿಧಿ ನಮ್ಮ ಬಾಯಿಗೆ ಮಣ್ಣು ಹಾಕಿದ್ದಾನೆ ಅಂತ ಹೇಳಿದ್ರೆ ಅಪರಾಧವಾಗುವುದಿಲ್ಲ. ತಂದೆಯ ಶವದ ಮೇಲೆ ಬಿದ್ದು ಅಪ್ಪ 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 ಎನ್ನುವ ಹಾಗೆ ಕೂಗಿ ಕೂಗಿ ನಾವು ಕರೀತಾ ಇದ್ದೇವೆ. ನಾವೆಷ್ಟೇ ಕೂಗಿ ಕರೆದ್ರು ನನ್ನ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ, ನನ್ನ ಮಕ್ಕಳು ನನ್ನನ್ನು ಕೂಗಿ ಕರೀತಾ ಇದ್ದಾರೆ ಎನ್ನುವ ಹಾಗೆ ನಮ್ಮ ಮಾತಿಗೆ ನಮ್ಮ ತಂದೆ ಪ್ರತಿಧ್ವನಿಯನ್ನು ನೀಡುವುದಕ್ಕೆ ಸಾಧ್ಯ ಉಂಟೇನು? ಪ್ರತಿಕ್ರಿಯಿಸುವುದಕ್ಕೆ ಸಾಧ್ಯ ಉಂಟೇನು? ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿದ್ರು. ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು ತಾನೇ. ನಾವೆಷ್ಟೇ ಕೂಗಿ ಕರೆದ್ರು ಸತ್ತವರು ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯ ಇಲ್ವಲ್ಲ. ಇಂದು ನಮ್ಮ ತಂದೆ ಇರಬಹುದು, ಮುಂದೊಂದು ದಿನ ನಾವು ಸಾಯುವುದಕ್ಕೆ ಇರುವುದಲ್ಲ. ಹಾಗಾಗಿ ಕಣ್ಣೀರನ್ನ ಸುರಿಸಬೇಡಿ, ಧೈರ್ಯವನ್ನ ತಂದುಕೊಂಡು ನಾವು ಮಾಡಬೇಕಾದ ಕಾರ್ಯ ಏನೆನ್ನುವುದರ ಬಗ್ಗೆ ಯೋಚನೆ ಮಾಡಿ. ತಂದೆಯವರು ಅಳಿದಿದ್ದಾರೆ, ಅಳಿದಂತಹ ದೇಹಕ್ಕೆ ಉಳಿದವರು ಮಾಡಬೇಕಾದ ಯಾರೆಲ್ಲ ವಿಧಿ ವಿಧಾನ ಅಂತಿಮ ಸಂಸ್ಕಾರಗಳಿದೆಯೋ ಆ ಅಂತ್ಯ ಸಂಸ್ಕಾರವನ್ನ ಮಾಡುವಲ್ಲಿ ನಾವು ಮುಂದಾಗಬೇಕಾಗಿದೆ. ನಾವು ಹೆಣ್ಣು ಮಕ್ಕಳು ಆ ಅಂತ್ಯ ಸಂಸ್ಕಾರ ಕ್ರಿಯೆಯನ್ನು ಮಾಡುವಲ್ಲಿ ಮುಂದಾಗಬಾರದು. ಬ್ರಾಹ್ಮಣನ ಮುಂದೆ ಇಟ್ಟುಕೊಂಡು ಆ ಕಾರ್ಯವನ್ನ ಮಾಡಬೇಕಾಗಿದೆ. ಹಾಗಾಗಿ ಧೈರ್ಯವನ್ನ ತಂದುಕೊಳ್ಳಿ, ಅಂತ್ಯಕ್ರಿಯೆಯನ್ನು ಮಾಡುವಲ್ಲಿ ನಾವು ಮುಂದಾಗೋಣ. ಬನ್ನಿ.